ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 10ನೇ ತರಗತಿ ಹಿಂದಿ ಪಾಠ 2 ಕಾಶ್ಮೀರಿ ಸೇಬ್. ಈ ವಿಡಿಯೋದಲ್ಲಿ ನಾವು ಕಾಶ್ಮೀರಿ ಸೇಬ್ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಮತ್ತು ಕವಿ ಪರಿಚಯವನ್ನು ನೋಡೋಣ. ಮೊದಲನೆಯದಾಗಿ ಕವಿ ಪರಿಚಯ. ಪಾಠ ಕಿ ವಿಧಿ ಕಹಾನಿ. ಇಲ್ಲಿ ಈ ಪಾಠದ ವಿಧಿ ಕಹಾನಿ ಆಗಿದೆ, ಅಂದರೆ ಇದು ಒಂದು ಕಥೆ ಎಂದು ಅರ್ಥ. ಲೇಖಕ ನಾಮ್ ಮುಶಿ ಪ್ರೇಮಚಂದ್. ಈ ಪಾಠವನ್ನು ಬರೆದಿರುವಂತಹವರು ಮುಶಿ ಪ್ರೇಮಚಂದ್ ಅವರು. ಜನ್ಮ ಔರ್ ಜನ್ಮಸ್ಥಳ. ಮುನ್ಷಿ ಪ್ರೇಮಚಂದ್ ಇವರ ಜನ್ಮ ಮತ್ತು ಜನ್ಮಸ್ಥಳವನ್ನು ನೋಡೋಣ. ವಾರಣಾಸಿ ಕೆ ಪಾಸ್ ಲಮ್ಹಿ ಗಾಂವ್ ಮೇ 21 ಜುಲೈ 1880 ಮೇ ಹುವಾ. ವಾರಣಾಸಿಯ ಹತ್ತಿರವಿರುವ ಲಮ್ಹಿ ಗಾಂವ್ ಅಂದರೆ ಲಮಹಿ ಹಳ್ಳಿಯಲ್ಲಿ 31 ಜುಲೈ 1880ರಲ್ಲಿ ಇವರ ಜನ್ಮವಾಗಿದೆ. ಪ್ರಮುಖ ರಚನಾಯಿ ಅಂದರೆ ಇವರು ಬರೆದಿರುವಂತಹ ಪ್ರಮುಖ ಕೃತಿಗಳು ಉಪನ್ಯಾಸ ಗೋದಾನ್, ಸೇವಾ ಸದನ್, ಗಬನ್, ನಿರ್ಮಲಾ, ಕರ್ಮಭೂಮಿ ಆದಿ. ಇವರು ಬರೆದಿರುವಂತಹ ರಚನೆಗಳಾಗಿದ್ದಾವೆ. ಪ್ರಸಿದ್ಧ ಕಹಾನಿಯ ಇವರು ಬರೆದಿರುವಂತಹ ಪ್ರಸಿದ್ಧ ಕಥೆಗಳು पंच परमेश्वर, नाम का दरोगा, बड़े घर की बेटी, पूस की रात आदि. कहानियों का संग्रह मानसरोवर, वास्तविक नाम ಧನ್ಪತಿ ರಾಯ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಈ ಕಹಾನಿಯು ಅಂದರೆ ಈ ಕಥೆಯು ಮಾನಸರೋವರ್ ಎನ್ನುವ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಇವರ ನಿಜವಾದ ಹೆಸರು ಧನ್ಪತ್ ರಾಯ್ ಎಂದು ಕೊಡಲಾಗಿದೆ. ಈಗ ನಾವು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಮೊದಲನೇ ಪ್ರಶ್ನೆ, ಲೇಖಕ್ ಚೀಸೆ ಖರೀದ್ನೆ ಕಹಾ ಗಯೇ ಥೆ. ಲೇಖಕರು ವಸ್ತುಗಳನ್ನು ಖರೀದಿಸಲು ಎಲ್ಲಿಗೆ ಹೋಗಿದ್ದರು? ಉತ್ತರ, ಲೇಖಕ್ ಚೀಸೆ ಖರೀದ್ನೆ ಬಾಜಾರ್ ಗಯೇ ಥೆ. ಲೇಖಕರು ವಸ್ತುಗಳನ್ನು ಖರೀದಿಸಲು ಸಂತೆಗೆ ಹೋಗಿದ್ದರು. ಪ್ರಶ್ನೆ ನಂಬರ್ 2, ಲೇಖಕ್ಕೋ ಕ್ಯಾ ನಜರ್ ಆಯಾ. ಲೇಖಕರಿಗೆ ಏನು ಕಣ್ಣಿಗೆ ಕಂಡಿತು ಎಂದು ಕೇಳುತ್ತಿದ್ದಾರೆ. ಉತ್ತರ, ದುಕಾನ್ ಪರ್ ಬಹುತ್ ಅಚ್ಚೆ ರಂಗದಾರೆ ಗುಲಾಬಿ ಸೇಬ್ ಸಜೆ ಹುಯೆ ನಜರ್ ಆಯಾ. ಅಂದರೆ ಅಂಗಡಿಯಲ್ಲಿ ಬಹಳಷ್ಟು ಬಣ್ಣಗಳಿಂದ ಕೂಡಿರುವಂತಹ ಗುಲಾಬಿ ಬಣ್ಣದ ಸೇಬು ಹಣ್ಣುಗಳು ಸಾಲಾಗಿ ಇರುವುದನ್ನು ನೋಡಿದರು. ಪ್ರಶ್ನೆ ನಂಬರ್ 3, ಲೇಖಕ್ ಜಿ ಕ್ಯೂ ಲಲಚಾ ಉಠಾ. ಇಲ್ಲಿ ಲೇಖಕರು ಏಕೆ ಆಸೆಯನ್ನು ಹೊಂದಿದರು ಎಂದು ಕೇಳುತ್ತಿದ್ದಾರೆ. ಉತ್ತರ, ರಂಗದಾರ್ ಗುಲಾಬಿ ಸೇಬೋಂಕೋ ದೇಖ್ಕರ್ ಲೇಖಕ್ ಜಿ ಲಲಚಾ ಉಠಾ. ಅಂದರೆ ಬಣ್ಣಗಳಿಂದ ಕೂಡಿದ ಗುಲಾಬಿ ಸೇಬು ಹಣ್ಣುಗಳನ್ನು ನೋಡಿ ಲೇಖಕರಿಗೆ ಆಸೆಯಾಯಿತು. ಪ್ರಶ್ನೆ ನಂಬರ್ 4, ಟೊಮೆಟೊ ಕಿಸ್ಕಾ ಅವಶ್ಯಕ್ ಅಂಗ್ ಬನ್ ಗಯಾ ಥಾ. ಟೊಮೆಟೊ ಎನ್ನುವುದು ಯಾವುದರ ಅವಶ್ಯಕವಾದ ಅಂಗವಾಗಿತ್ತು? ಉತ್ತರ, ಟೊಮೆಟೊ ಭೋಜನ ಕಾ ಅವಶ್ಯಕ ಅಂಗ್ ಬನ್ ಗಯಾ ಥಾ. ಟೊಮೆಟೊ ಭೋಜನದ ಅಂದರೆ ಊಟದ ಅವಶ್ಯಕ ಅಂಗವಾಗಿ ಮಾರ್ಪಟ್ಟಿತ್ತು. ಪ್ರಶ್ನೆ ನಂಬರ್ 5, ಸ್ವಾದ್ ಮೇ ಸೇಬ್ ಕಿಸ್ಸೆ ಬಡ್ಕರ್ ನಹಿ ಹೈ. ರುಚಿಯಲ್ಲಿ ಸೇಬು ಯಾವುದಕ್ಕಿಂತ ದೊಡ್ಡದಲ್ಲ ಎಂದು ಕೇಳುತ್ತಿದ್ದಾರೆ. ಉತ್ತರ, ಸ್ವಾದ್ ಮೇ ಸೇಬ್ ಆಮ್ ಸೆ ಬಡ್ಕರ್ ನಹಿ ಹೈ. ರುಚಿಯಲ್ಲಿ ಸೇಬು ಮಾವಿನ ಹಣ್ಣಿಗಿಂತ ದೊಡ್ಡದಲ್ಲ ಎಂದು ಇಲ್ಲಿ ಹೇಳುತ್ತಿದ್ದಾರೆ. ಪ್ರಶ್ನೆ ನಂಬರ್ 6, ರೋಜ್ ಏಕ್ ಸೇಬ್ ಖಾನೆ ಸೆ ಕಿನ್ಕಿ ಜರೂರತ್ ನಹಿ ಹೋಗಿ. ದಿನವೂ ಒಂದು ಸೇಬು ಹಣ್ಣನ್ನು ತಿನ್ನುವುದರಿಂದ ಯಾರ ಅವಶ್ಯಕತೆ ಇರುವುದಿಲ್ಲ ಎಂದು ಕೇಳುತ್ತಿದ್ದಾರೆ. ಉತ್ತರ, ರೋಜ್ ಏಕ್ ಸೇಬ್ ಖಾನೆ ಸೆ ಡಾಕ್ಟರ್ ಕಿ ಜರೂರತ್ ನಹಿ ಹೋಗಿ. ದಿನವೂ ಒಂದು ಸೇಬು ಹಣ್ಣನ್ನು ತಿನ್ನುವುದರಿಂದ ಡಾಕ್ಟರ್ನ ಅವಶ್ಯಕತೆ ಇರುವುದಿಲ್ಲ ಎಂದು ಇಲ್ಲಿ ಹೇಳಲಾಗುತ್ತಿದೆ. ಈಗ ನಾವು 2-3 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ನಂಬರ್ 1, ಆಜ್ಕಲ್ ಶಿಕ್ಷಿತ್ ಸಮಾಜ ಮೇ ಕಿಸ್ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೈ. ಇಂದಿನ ಶೈಕ್ಷಣಿಕ ಸಮಾಜದಲ್ಲಿ ಯಾವುದರ ಬಗ್ಗೆ ವಿಚಾರ ಮಾಡಲಾಗುತ್ತದೆ ಎಂದು ಕೇಳುತ್ತಿದ್ದಾರೆ. ಉತ್ತರ, ಆಜ್ಕಲ್ ಶಿಕ್ಷಿತ್ ಸಮಾಜ ಮೇ ವಿಟಮಿನ್ और प्रोटीन के शब्दों में विचार करने की प्रकृति हो गई है. टोमेटो और गाजर को पहले कोई भी नहीं पूछता था, अब टोमेटो भोजन का आवश्यक अंग बन गया है. गाजर को भी मेजों पर स्थान मिलने लगा है. इल्लीग उत्तರದ ಅರ್ಥವನ್ನು ನೋಡೋಣ. आजकल शिक्षित समाज में विटामिन और प्रोटीन के शब्दों में विचार करने की ಪ್ರವೃತ್ತಿ ಹೋ ಗಯಿ ಹೈ. ಅಂದರೆ ಇಂದಿನ ಶೈಕ್ಷಣಿಕ ಸಮಾಜದಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ಗಳ ವಿಚಾರವನ್ನು ಮಾಡುವುದು ಒಂದು ಪ್ರವೃತ್ತಿಯಾಗಿದೆ. ಟೊಮೆಟೊ और गाजर को पहले कोई भी नहीं पूछता था. ಟೊಮೆಟೊ ಮತ್ತು ಗಾಜರ್ ಅನ್ನು ಮೊದಲು ಯಾರೂ ಕೂಡ ಕೇಳುತ್ತಿರಲಿಲ್ಲ. अब ಟೊಮೆಟೊ ಭೋಜನ का आवश्यक अंग बन गया है. ಇಂದು ಟೊಮೆಟೊ ಆಹಾರದ ಅವಶ್ಯಕವಾದ ಅಂಗವಾಗಿದೆ. गाजर को भी मेजों पर स्थान मिलने लगा है. ಇಂದು ಗಾಜರಿಗೂ ಕೂಡ ಟೇಬಲ್ನ ಮೇಲೆ ಒಂದು ಸ್ಥಾನ ಸಿಕ್ಕಿದೆ ಎಂದು ಇಲ್ಲಿ ಕವಿ ಹೇಳುತ್ತಿದ್ದಾರೆ.
ಪ್ರಶ್ನೆ ನಂಬರ್ 2, ದುಕಾನ್ದಾರ್ ನೆ ಲೇಖಕ್ ಸೆ ಕ್ಯಾ ಕಹಾ. ಇಲ್ಲಿ ಅಂಗಡಿಯವನು ಲೇಖಕರಿಗೆ ಏನೆಂದು ಹೇಳಿದನು ಎಂದು ಕೇಳುತ್ತಿದ್ದಾರೆ. ಉತ್ತರ, ದುಕಾನ್ದಾರ್ ನೆ ಲೇಖಕ್ ಸೆ ಕಹಾ ಕಿ ಸೇಬ್ ತಾಜೆ ಹೈ, ಯಹ ಖಾಸ್ ಕಾಶ್ಮೀರಿ ಕೆ ಹೈ ಔರ್ ಉಸೆ ಖಾಕರ್ ತಬಿಯತ್ ಖುಷ್ ಹೋ ಜಾಯೇಗಿ. ಇಲ್ಲಿ ಈಗ ನಾವು ಉತ್ತರದ ಅರ್ಥವನ್ನ ನೋಡೋಣ. ದುಕಾನ್ದಾರ್ ನೆ ಲೇಖಕ್ ಸೆ ಕಹಾ ಕಿ ಅಂದರೆ ಅಂಗಡಿಯವನು ಲೇಖಕರಿಗೆ ಹೀಗೆಂದು ಹೇಳಿದನು. ಸೇಬ್ ತಾಜೆ ಹೈ, ಸೇಬು ಹಣ್ಣುಗಳು ತಾಜಾ ಇದ್ದಾವೆ. ಯಹ ಖಾಸ್ ಕಾಶ್ಮೀರಿ ಕೆ ಹೈ, ಇವು ಕಾಶ್ಮೀರದಿಂದ ತಂದ ಸೇಬು ಹಣ್ಣುಗಳಾಗಿದ್ದಾವೆ. ಉಸೆ ಖಾಕರ್ ತಬಿಯತ್ ಖುಷ್ ಹೋ ಜಾಯೇಗಿ, ಇವುಗಳನ್ನು ತಿಂದು ಆರೋಗ್ಯ ಖುಷಿಯಾಗಿರುತ್ತದೆ ಎಂದು ಹೇಳಲಾಗಿದೆ. ಪ್ರಶ್ನೆ ನಂಬರ್ 3, ದುಕಾನ್ದಾರ್ ನೆ ಅಪ್ನೆ ನೌಕರ್ ಸೆ ಕ್ಯಾ ಕಹಾ. ಅಂಗಡಿಯವನು ಅವನ ನೌಕರನಿಗೆ ಏನೆಂದು ಹೇಳಿದನು ಎಂದು ಕೇಳುತ್ತಿದ್ದಾರೆ. ಉತ್ತರ, ಲೇಖಕ್ ರುಮಾಲ್ ನಿಕಾಲ್ಕರ್ ದುಕಾನ್ದಾರ್ ಕೋ ದೇತೆ ಹುಯೆ ಕಹಾ ಕಿ ಸೇಬ್ ಚುನ್ ಚುನ್ ಕರ್ ರಖನಾ. ದುಕಾನ್ದಾರ್ ನೆ ತರಾಜು ಉಠಾಯಿ और अपने नौकर से कहा आधा शेर कश्मीरी सेब निकालना चुन कर लाना. ಈಗ ನಾವು ಉತ್ತರದ ಅರ್ಥವನ್ನ ನೋಡೋಣ. ಲೇಖಕ್ ರುಮಾಲ್ ನಿಕಾಲ್ಕರ್ ದುಕಾನ್ದಾರ್ ಕೋ ದೇತೆ ಹುಯೆ ಕಹಾ ಕಿ. ಲೇಖಕರು ಅವರ ರುಮಾಲನ್ನು ತೆಗೆದು ಅಂಗಡಿಯವನಿಗೆ ಕೊಡುತ್ತಾ ಈ ರೀತಿಯಾಗಿ ಹೇಳುತ್ತಾರೆ. ಸೇಬ್ ಚುನ್ ಚುನ್ಕರ್ ರಖನಾ, ಸೇಬು ಹಣ್ಣುಗಳನ್ನು ಆರಿಸಿ ಇಡು. ದುಕಾನ್ದಾರ್ ನೆ ತರಾಜು ಉಠಾಯಿ और अपने नौकर से कहा, ಅಂಗಡಿಯವನು ತಕ್ಕಡಿಯನ್ನು ತೆಗೆದುಕೊಂಡು ಅವನ ನೌಕರನಿಗೆ ಹೇಳುತ್ತಾನೆ. ಆಧಾ ಸೇರ್ ಕಾಶ್ಮೀರಿ ಸೇಬ್ ನಿಕಲ್ಲಾ, ಅಂದರೆ ಅರ್ಧ ಕಿಲೋ ಕಾಶ್ಮೀರಿ ಸೇಬನ್ನು ತೆಗೆದುಕೊಂಡು ಬಾ ಮತ್ತು ಚುನ್ಕರ್ ಲಾನಾ ಎಂದು ಹೇಳುತ್ತಾನೆ, ಅಂದರೆ ಆರಿಸಿಕೊಂಡು ಬಾ ಎಂದು ಹೇಳುತ್ತಾನೆ. ಪ್ರಶ್ನೆ ನಂಬರ್ 4, ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿಯೆ. ಸೇಬು ಹಣ್ಣುಗಳು ಯಾವ ರೀತಿ ಇದ್ದವು ಎಂದು ಇಲ್ಲಿ ಕೇಳಲಾಗಿದೆ. ಉತ್ತರ, लेखक ने आधे सेर कश्मीरी सेब खरीदे थे, उसमें 4 सेब थे. सुबह नाश्ता करने के लिए लेखक ने 1 सेब निकाला तो वह सड़ा हुआ था, दूसरा आधा सड़ा हुआ था, तीसरा एक तरफ से दबकर पिचक गया था, चौथे में काला सुराख था, कांटा तो भीतर वैसे ही छब्बे जैसे ಬೇರ್ में होते हैं, एक सेब भी खाने लायक नहीं था. ಇಲ್ಲಿ ಈಗ ಉತ್ತರದ ಅರ್ಥವನ್ನ ನೋಡೋಣ. ಲೇಖಕನೇ ಆಧೆ ಸೇರ್ ಕಾಶ್ಮೀರಿ ಸೇಬ್ ಖರೀದೆ थे. ಲೇಖಕರು ಅರ್ಧ ಕಿಲೋ ಕಾಶ್ಮೀರಿ ಸೇಬನ್ನು ಖರೀದಿಸಿದ್ದರು. ಉಸ್ಮೆ 4 ಸೇಬ್ थे, ಅದರಲ್ಲಿ 4 ಸೇಬು ಹಣ್ಣುಗಳಿದ್ದವು. ಸುಬಹ ನಾಸ್ತಾ ಕೆ ಲಿಯೆ ಲೇಖಕ್ ನೆ 1 ಸೇಬ್ ನಿಕಾಲಾ ತೋ ವಹಾ ಸಡಾ ಹುವಾ ತಾ. ಮುಂಜಾನೆ ಉಪಹಾರದ ಸಮಯದಲ್ಲಿ ಲೇಖಕರು 1 ಸೇಬು ಹಣ್ಣನ್ನು ಅವುಗಳಿಂದ ತೆಗೆಯುತ್ತಾರೆ. ಆ 1 ಸೇಬು ಹಣ್ಣು ಒಣಗಿ ಹೋಗಿತ್ತು. ದೂಸರಾ ಆಧಾ ಸಡಾ ಹುವಾ ತಾ, ಇನ್ನೊಂದು ಸೇಬು ಹಣ್ಣನ್ನು ತೆಗೆದಾಗ ಅದು ಅರ್ಧ ಒಣಗಿ ಹೋಗಿತ್ತು. ತೀಸರಾ ಏಕ್ ತರಫ್ ಸೆ ದಬ್ಕರ್ ಪಿಚಕ್ ಗಯಾ ತಾ, ಮೂರನೆಯದು ಒಂದು ಕಡೆ ಒತ್ತಿ ಅಪ್ಪಚ್ಚಿಯಾಗಿತ್ತು. ಚೌಥೆ ಮೇ ಕಾಲಾ ಸುರಾಕ್ ತಾ, ನಾಲ್ಕನೆಯದರಲ್ಲಿ ಕಪ್ಪದಾದಂತಹ ಒಂದು ಕಲೆ ಇತ್ತು. ಕಾಟಾ ತೋ ಭೀತರ್ ವೈಸೆ ಹಿ ಧಬ್ಬೆ, ಮತ್ತು ಅದನ್ನು ಕತ್ತರಿಸಿದಾಗಲೂ ಕೂಡ ಅದರ ಒಳಗಿಂದಲೂ ಕೂಡ ಕಪ್ಪು ಕಲೆ ಇತ್ತು. ಜೈಸೆ ಬೇರ್ ಮೇ ಹೋತೆ ಹೈ ಏಕ್ ಸೇಬ್ ಭಿ ಖಾನೆ ಲಾಯಕ್ ನಹಿ ತಾ, ಒಂದು ಸೇಬು ಹಣ್ಣು ಕೂಡ ತಿನ್ನಲು ಯೋಗ್ಯವಾಗಿರಲಿಲ್ಲ. ಪ್ರಶ್ನೆ ನಂಬರ್ 4, ವಿಲೋಮ್ ಶಬ್ದ ಲಿಖಿಯೆ. ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಬರೆಯಬೇಕು. ಮೊದಲನೆಯದಾಗಿ ಶಾಮ್, ಶಾಮ್ ಎಂದರೆ ಸಂಜೆ. ವಿರುದ್ಧಾರ್ಥಕ ಪದ ಸಬೇರೆ, ಸಬೇರೆ ಎಂದರೆ ಮುಂಜಾನೆ. ಖರೀದನ ತೆಗೆದುಕೊಳ್ಳುವುದು. ವಿರುದ್ಧ ಪದ ಬೇಚನ ಮಾರುವುದು. ಬಹುತ್ ಬಹಳ. ಕಮ್ ಕಡಿಮೆ. ಅಚ್ಚ ಒಳ್ಳೆಯದು. ಬುರ ಕೆಟ್ಟದ್ದು. ಶಿಕ್ಷಿತ್ ಅಂದರೆ ಶಿಕ್ಷಣವನ್ನು ಪಡೆದಿರುವಂತಹವನು. ಅಶಿಕ್ಷಿತ್ ಎಂದರೆ ಶಿಕ್ಷಣವನ್ನು ಪಡೆಯದೇ ಇರುವವನು. ಅವಶ್ಯಕ್ ಅನಾವಶ್ಯಕ್, ಅವಶ್ಯಕವಾಗಿರುವುದು ಮತ್ತು ಅನಾವಶ್ಯಕವಾಗಿರುವುದು. ಗರೀಬ್ ಎಂದರೆ ಬಡವ. ಅಮೀರ್ ಶ್ರೀಮಂತ. ರಾತ್ ರಾತ್ರಿ. ದಿನ್ ದಿನ. ಸಂದೇಹ ಸಂದೇಹ ಮಾಡುವುದು. ನಿಸ್ಸಂದೇಹ ಎಂದರೆ ಯಾವುದೇ ಸಂದೇಹ ಇಲ್ಲ ಎಂದು ಅರ್ಥ. ಸಾಫ್ ಎಂದರೆ ಸ್ವಚ್ಛ. ಗಂಧ ಎಂದರೆ ಗಲೀಜು. ಬೇಯಿಮಾನ್ ಎಂದರೆ ಮೋಸಗಾರ. ಇಮಾನ್ದಾರ್ ಪ್ರಾಮಾಣಿಕ. ವಿಶ್ವಾಸ್ ವಿಶ್ವಾಸ. ಅವಿಶ್ವಾಸ್ ಅವಿಶ್ವಾಸ. ಸಹಯೋಗ್ ಅಸಹಯೋಗ್. ಹಾನಿ ಲಾಭ, ಹಾನಿ ಎಂದರೆ ನಷ್ಟ, ಲಾಭ ಎಂದರೆ ಲಾಭ. ಪಾಸ್ ಹತ್ತಿರ, ದೂರ್ ದೂರ. ಗಮ್ ದುಃಖ, ಖುಷಿ ಸಂತೋಷವಾಗಿದೆ. ಈಗ ನಾವು ಮುಂದಿನ ಪ್ರಶ್ನೆ ನೋಡೋಣ. ಅನುರೂಪತ. ಈಗ ನಾವು ಅನುರೂಪತೆಯನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಮೊದಲನೇ ಪ್ರಶ್ನೆ, ಕೇಲಾ ಪೀಲಾ ರಂಗ್ ಸೇಬ್ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಕೇಲಾ ಎಂದರೆ ಬಾಳೆಹಣ್ಣು. ಪೀಲಾ ರಂಗ್ ಬಾಳೆಹಣ್ಣು ಹಳದಿ ಬಣ್ಣದಲ್ಲಿರುತ್ತದೆ. ಸೇಬ್ ಯಾವ ಬಣ್ಣದಲ್ಲಿರುತ್ತದೆ ಎಂದು ನಾವು ಈಗ ಬರೆಯಬೇಕು. ಸೇಬ್ ಕೆಂಪು ಬಣ್ಣದಲ್ಲಿರುತ್ತದೆ, ಆದ್ದರಿಂದ ಲಾಲ್ ರಂಗ್ ಎಂದು ಬರೆಯಬೇಕಾಗಿದೆ. ಪ್ರಶ್ನೆ ನಂಬರ್ 2, ಸೇಬ್
ಫಲ್, ಗಾಜರ್ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಸೇಬ್ ಎನ್ನುವುದು ಒಂದು ಹಣ್ಣು, ಗಾಜರ್ ಒಂದು ತರಕಾರಿಯಾಗಿದೆ, ಆದ್ದರಿಂದ ಸಬ್ಜಿ ಎಂದು ಬರೆಯಬೇಕು. ಎರಡನೇ ಉತ್ತರ ಸಬ್ಜಿ. ಪ್ರಶ್ನೆ ನಂಬರ್ 3, ನಾಗಪುರ್, ಸಂತರ, ಕಾಶ್ಮೀರ್ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ನಾಗಪುರದಲ್ಲಿ ಸಂತರ ಎನ್ನುವುದು ಫೇಮಸ್ ಆಗಿದೆ, ಕಾಶ್ಮೀರ್ನಲ್ಲಿ ಸೇಬ್ ಫೇಮಸ್ ಆಗಿದೆ, ಆದ್ದರಿಂದ ಇಲ್ಲಿ ಸೇಬ್ ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ 4, ಕಪಡ, ನಾಪನ, ಟೊಮೆಟೊ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಕಪಡ ಎಂದರೆ ಬಟ್ಟೆಯನ್ನು ಅಳೆಯುತ್ತೇವೆ. ಟೊಮೆಟೊವನ್ನು ತೂಕದಲ್ಲಿ ನಾವು ತೂಗುವುದರಿಂದ ತೋಲನ ಎಂದು ಬರೆಯಬೇಕು. ಉತ್ತರ ತೋಲನ. ಪ್ರಶ್ನೆ ನಂಬರ್ 6, ಅನ್ಯವಚನ್ ಲಿಖಿಯೆ. ಇಲ್ಲಿ ವಚನಗಳನ್ನು ಬದಲಾಯಿಸಿ ಬರೆಯಬೇಕು. ಇಲ್ಲಿ 10 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಉತ್ತರ ನೋಡೋಣ. ಚೀಜೆ ಚೀಸ್, ರಾಸ್ತಾ ರಾಸ್ತೆ, ಫಲ್ ಫಲ್, ಘರ್ ಘರ್, ರೂಪಾಯೆ ರೂಪಾಯ, ಆಂಖೆ ಆಂಖ್, ಕರ್ಮಚಾರಿ ಕರ್ಮಚಾರಿ ವರ್ಗ, ವ್ಯಾಪಾರಿ ವ್ಯಾಪಾರಿ ವರ್ಗ, ರೇವಡಿ ರೇವಡಿಯ, ದುಕಾನ್ ದುಕಾನೆ. ಇಲ್ಲಿ ಏಕವಚನ ಮತ್ತು ಬಹುವಚನ ರೂಪಗಳನ್ನು ಬದಲಾಯಿಸಿ ಬರೆದಿದ್ದೇವೆ. ಕೆಲವೊಂದಿಷ್ಟು ಪದಗಳು ಏಕವಚನ ಮತ್ತು ಬಹುವಚನದಲ್ಲಿ ಒಂದೇ ರೀತಿ ಇರುತ್ತವೆ, ಅವು ಬದಲಾಗುವುದಿಲ್ಲ. ಇವು ಅನ್ಯವಚನ ರೂಪಗಳಾಗಿದ್ದಾವೆ. ಮುಂದಿನ ಪ್ರಶ್ನೆ, प्रत्येक शब्द के अंतिम अक्षर से एक और शब्द बनाइए. ಇಲ್ಲಿ ಉದಾಹರಣೆಯಾಗಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಸೇಬ್, ಬಂದರ್, ರಂಗ್, ಗರಂ. ಇಲ್ಲಿ ನಾವು ಗಮನಿಸಿದಾಗ ಸೇಬ್ ಕೊನೆಯ ಅಕ್ಷರ ಬ ಆಗಿದೆ, ಆದ್ದರಿಂದ ಕೊನೆಯ ಅಕ್ಷರದಿಂದ ಇನ್ನೊಂದು ಶಬ್ದವನ್ನು ರೂಪಿಸಬೇಕು. ಬಂದರ್. ಎರಡನೇ ಶಬ್ದ ರಿಂದ ಕೊನೆಗೊಂಡಿದೆ, ಆದ್ದರಿಂದ ರಂಗ್ ಎಂದು ತೆಗೆದುಕೊಂಡಿದ್ದೇವೆ. ರಂಗ್ನಲ್ಲಿ ಕೊನೆಯ ಅಕ್ಷರ ಗ, ಆದ್ದರಿಂದ ನಾವು ಗ ದಿಂದ ಒಂದು ಶಬ್ದವನ್ನು ಮಾಡಬೇಕು. ಗರಂ ಎಂದು ಕೊಟ್ಟಿದ್ದಾರೆ. ಈಗ ಇಲ್ಲಿ ಕೊಟ್ಟಿರುವ 4 ಪದಗಳಿಂದ ನಾವು ಅಂತಿಮ ಅಕ್ಷರದಿಂದ ಮತ್ತೆ 4 ಶಬ್ದಗಳನ್ನು ಮಾಡಬೇಕಾಗಿದೆ. ಪ್ರಶ್ನೆ ನಂಬರ್ 1, ದುಕಾನ್. ಇದರಲ್ಲಿ ಕೊನೆಯ ಅಕ್ಷರ ನ ಆಗಿದೆ, ಆದ್ದರಿಂದ ನಾವು ನ ದಿಂದ ಪ್ರಾರಂಭವಾಗುವ ಇನ್ನೊಂದು ಶಬ್ದವನ್ನು ಬರೆಯಬೇಕು. ನಯನ್. ಇಲ್ಲೂ ಕೂಡ ಕೊನೆಯ ಅಕ್ಷರ ನ ಬಂದಿದೆ. ಇನ್ನೊಂದು ಶಬ್ದ ನಗದ್. ಕೊನೆಯ ಅಕ್ಷರ ದಾವತ್ ಅಥವಾ ದವಾತ್ ಎಂದು ಕೊಟ್ಟಿದ್ದಾರೆ. ಕೊನೆಯ ಅಕ್ಷರ ತಲ್ವಾರ್. ಇಲ್ಲಿ ನಾವು 4 ಶಬ್ದಗಳನ್ನು ರಚಿಸಿದ್ದೇವೆ. ಪ್ರಶ್ನೆ ನಂಬರ್ 2, ಬಾಜಾರ್. ಕೊನೆಯ ಅಕ್ಷರ ರಂಕ್. ಇಲ್ಲಿ ಕೊನೆಯ ಅಕ್ಷರ ಕ ಬಂದಿದೆ. ಕಮಲ್. ಕೊನೆಯ ಅಕ್ಷರ ಲಾಭ್. ಕೊನೆಯ ಅಕ್ಷರ ಭಜನ್ ಎಂದು ಬರೆದಿದ್ದೇವೆ. ಮೂರನೇ ಶಬ್ದ ರುಮಾಲ್ ಎಂದು ಕೊಟ್ಟಿದ್ದಾರೆ. ಕೊನೆಯ ಅಕ್ಷರ ಲಹರ್. ಕೊನೆಯ ಅಕ್ಷರ ರಸ್. ಇಲ್ಲಿ ಕೊನೆಯ ಅಕ್ಷರ ಸ ಬಂದಿದೆ. ಸಮ್ಮಾನ್. ಕೊನೆಯ ಅಕ್ಷರ ನ ಬಂದಿದೆ. ನರಂ ಎಂದು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 4, ಲೇಖಕ್. ಕೊನೆಯ ಅಕ್ಷರ ಕನಕ್. ಇಲ್ಲಿ ಕೊನೆಯ ಅಕ್ಷರ ಕ ಬಂದಿದೆ. ಕರ್. ಕೊನೆಯ ಅಕ್ಷರ ರಕ್ಷಕ್. ಇಲ್ಲೂ ಕೂಡ ಕೊನೆಯ ಅಕ್ಷರ ಕ ಬಂದಿದೆ. ಕಕ್ಷಾ ಎಂದು ಬರೆದಿದ್ದೇವೆ. ಇಲ್ಲಿ ನಾವು ಕೊನೆಯ ಅಕ್ಷರಗಳಿಂದ ಪದಗಳನ್ನು ರಚಿಸಲಾಗಿದೆ. ಈಗ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ನಂಬರ್ 8, ನಿಮ್ನಲಿಖಿತ ವಾಕ್ಯಂಕೋ ಸಹಿ ಕ್ರಮಸೆ ಲಿಖಿಯೆ. ಇಲ್ಲಿ ವಾಕ್ಯಗಳನ್ನು ಅದಲು ಬದಲಾಗಿ ಕೊಟ್ಟಿದ್ದಾರೆ. ಸರಿಯಾಗಿ ಜೋಡಿಸಿ ನಾವು ಸರಿಯಾದ ವಾಕ್ಯವನ್ನು ರಚಿಸಬೇಕಾಗಿದೆ. ಪ್ರಶ್ನೆ ನಂಬರ್ 1, ಗಾಜರ್ ಗರೀಬೋ ಭಿ ಪೆಹಲೆ ಕೆ ಪೇಟ್ ಕಿ ಚೀಸ್ ಭರ್ನೆ ಥಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಸರಿಯಾದ ವಾಕ್ಯವನ್ನು ರಚಿಸಬೇಕು. ಗಾಜರ್ ಬಿ ಪೆಹಲೆ ಗರೀಬೋ ಕೆ ಪೇಟ್ ಭರ್ನೆ ಕಿ ಚೀಸ್ ಥಿ. ಇದು ಸರಿಯಾದ ವಾಕ್ಯವಾಗಿದೆ. ಪ್ರಶ್ನೆ ನಂಬರ್ 2, ಅಬ್ ಚೀಸ್ ನಹಿ ಹೈ ವಹ ಕೇವಲ್ ಸ್ವಾದ್ ಕಿ ಎಂದು ಕೊಡಲಾಗಿದೆ. ಇಲ್ಲಿ ವಾಕ್ಯವನ್ನು ಸರಿಪಡಿಸಿದಾಗ ಅಬ್ ವಹ ಕೇವಲ್ ಸ್ವಾದ್ ಕಿ ಚೀಸ್ ನಹಿ ಹೈ ಇದು ಸರಿಯಾದ ವಾಕ್ಯವಾಗಿದೆ. ಪ್ರಶ್ನೆ ನಂಬರ್ 3, ನಹಿ ಲಾಯಕ್ ಖಾನೆ ಭಿ ಸೇಬ್ ಏಕ್ ಎಂದು ಕೊಟ್ಟಿದ್ದಾರೆ. ಸರಿಯಾದ ವಾಕ್ಯ ಏಕ್ ಸೇಬ್ ಭಿ ಖಾನೆ ಲಾಯಕ್ ನಹಿ ಇದು ಸರಿಯಾದ ವಾಕ್ಯವಾಗಿದೆ. ಪ್ರಶ್ನೆ ನಂಬರ್ 4, ಮಾಲೂಮ್ ಹುಯಿ ಘರ್ ಆಕಾರ್ ಅಪ್ನಿ ಭೂಲ್ ಎಂದು ಕೊಟ್ಟಿದ್ದಾರೆ. ಉತ್ತರ್ ಘರ್ ಆಕರ್ ಅಪ್ನಿ ಭೂಲ್ ಮಾಲೂಮ್ ಹುಯಿ ಇದು ಸರಿಯಾದ ವಾಕ್ಯವಾಗಿದೆ. ಈಗ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ನಂಬರ್ 9, ಕನ್ನಡ ಯಾ ಅಂಗ್ರೇಜಿ ಮೇ ಅನುವಾದ ಕೀಜಿಯೆ. ಇಲ್ಲಿ ಕೊಟ್ಟಿರುವಂತಹ ವಾಕ್ಯಗಳನ್ನು ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ಅನುವಾದ ಮಾಡಬೇಕು. ನಾವು ಕನ್ನಡದಲ್ಲಿ ಅನುವಾದ ಮಾಡಿದ್ದೇವೆ. ಮೊದಲನೇ ಪ್ರಶ್ನೆ, ಗಾಜರ್ ಬಿ ಪೆಹಲೆ ಗರೀಬೋ ಕೆ ಪೇಟ್ ಭರ್ನೆ ಕಿ ಚೀಸ್ ಥಿ. ಇಲ್ಲಿ ಈ ಸಾಲನ್ನು ನಾವು ಕನ್ನಡದಲ್ಲಿ ಅನುವಾದ ಮಾಡಿದ್ದೇವೆ. ಗಜ್ಜರಿಯು ಕೂಡ ಮೊದಲು ಬಡವರ ಹೊಟ್ಟೆ ತುಂಬುವ ವಸ್ತುವಾಗಿತ್ತು. ಪ್ರಶ್ನೆ ನಂಬರ್ 2, ದುಕಾನ್ದಾರ್ ನೆ ಕಹಾ ಬಡೆ ಮಜೆದಾರ್ ಸೇಬ್ ಆಯೆ ಹೈ. ಈ ಸಾಲನ್ನು ಕನ್ನಡದಲ್ಲಿ ಅನುವಾದಿಸಿದಾಗ ಬಹಳ ರುಚಿಕರವಾದ ಸೇಬುಗಳು ಬಂದಿವೆ ಎಂದು ಅಂಗಡಿಯವನು ಹೇಳಿದನು.
ಪ್ರಶ್ನೆ ನಂಬರ್ 3, ಏಕ್ ಸೇಬ್ ಭಿ ಖಾನೆ ಲಾಯಕ್ ನಹಿ, ಒಂದು ಸೇಬು ತಿನ್ನಲು ಯೋಗ್ಯವಿಲ್ಲ. ಪ್ರಶ್ನೆ ನಂಬರ್ 4, ದುಕಾನ್ದಾರ್ನೆ ಮುಜ್ಸೆ ಕ್ಷಮಾ ಮಾಂಗಿ, ಅಂಗಡಿಯವನು ನನ್ನಲ್ಲಿ ಕ್ಷಮೆ ಕೇಳಿದನು. ಇಲ್ಲಿ ನಾವು ಎಲ್ಲ ಪ್ರಶ್ನೆಗಳನ್ನು ಕನ್ನಡದಲ್ಲಿ ಅನುವಾದಿಸಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಕಾಶ್ಮೀರಿ ಸೇಬ್ ಪಾಠದ ಕವಿಕೃತಿ ಪರಿಚಯ ಮತ್ತು ಎಲ್ಲ ಪ್ರಶ್ನೋತ್ತರಗಳನ್ನು ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಗಿಲ್ಲು ಪಾಠದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಚಾನೆಲ್ನಲ್ಲಿ 10ನೇ ತರಗತಿಯ ಎಲ್ಲ ಪಾಠ ಮತ್ತು ಪದ್ಯಗಳ ಪ್ರಶ್ನೋತ್ತರಗಳನ್ನು ಕೊಡಲಾಗುವುದು. ಎಲ್ಲ ಪಾಠಗಳ ಕವಿಕೃತಿ ಪರಿಚಯ ಮತ್ತು ಪ್ರಶ್ನೋತ್ತರಗಳಿಗಾಗಿ ನೀವು ಪ್ಲೇ ಲಿಸ್ಟನ್ನು ನೋಡಿ. ಮೊದಲನೇ ಸೆಮಿಸ್ಟರ್ನ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು 10ನೇ ತರಗತಿ ಹಿಂದಿ ಭಾಗ 1 ಈ ಪ್ಲೇ ಲಿಸ್ಟ್ನಲ್ಲಿ ನೀಡಲಾಗಿದೆ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.